ಬಕೆಟಲ್ಲಿ ಇವರು ಕಾಲು ಸೂಪ್ ಕೊಟ್ಟಿದ್ದಾರೆ, ನನಗೆ ಭಾರಿ ಇಷ್ಟ ಆಯಿತು. ಸೊ ಕಾಲು ಒಳಗಡೆ ಮಲ್ಲಿಗೆ ಇಡ್ಲಿ ನೋಡ್ತಾ ಇರ್ಬೋದು, ಒಂಥರ ಸಾಫ್ಟೆಸ್ಟ್ ಮಲ್ಲಿಗೆ ಇಡ್ಲಿ ನೋಡಿ. ಮಟನ್ ಬಿರಿಯಾನಿ ಇದು ಬಂದು ಇದು ಕಾಜು ಮಟನ್ ಬಿರಿಯಾನಿ ಅನ್ಬೋದು ಅಥವಾ ಗೋಡಂಬಿ ಮಟನ್ ಬಿರಿಯಾನಿ ಅನ್ಬೋದು. ಗೋಡಂಬಿ ಎಲ್ಲ ಹಾಕಿರ್ತಾರೆ. ಸೊ ಪೀಸಸ್ ಕೂಡ ಅಷ್ಟೇ ಗುರು, ವಾ 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 ವಾಟ್ ಎ ಪೀಸಸ್ ಮ್ಯಾನ್. ಸರ್ ಏನು ಸರ್ ಇದು? ಹಾಂ, ಕರಿಬೇವು ಚಿಕನ್ನು. ಓ ಸ್ಪೆಷಲ್ ಇದು ನಿಮ್ದ್ರಲ್ಲಿ ಕರಿಬೇವು ಚಿಕನ್ನು. ಇದಕ್ಕಿದ ಬೆಳೆ ಕೈಮಾ ಗೊಜ್ಜು. ಆಹಾ, ಈ ಇದಕ್ಕಿದ ಬೆಳೆ ಗೊಜ್ಜೇನಿದೆಯಲ್ಲ, ಇದಕ್ಕಿದ ಬೆಳೆ ಗೊಜ್ಜೇನಿದೆಯಲ್ಲ ಇದರಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆಹಾ ಆಹಾ, ಈ ಇದಕ್ಕಿದ ಬೆಳೆ ಗೊಜ್ಜು ಹಾಕೊಂಡ್ಬಿಟ್ಟು ಒತ್ತು ಶಾವಿಗೆ ತಿಂತಾ ಇದ್ರೆ ಅದರಲ್ಲಿರೋ ಮಜಾ ಬೇರೆನೇ ಲೆವೆಲಲ್ಲಿರುತ್ತೆ. ಆಹಾ ಹಾ ಸ್ನೇಹಿತರೆ, ಮಟನ್ನಲ್ಲಿ ಫ್ರೈ ಅಂತ ಗುರು ಇದು. ಆಹಾ, ನಲ್ಲಿ ಮೂಳೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಇವತ್ತೊಂದು ಸ್ಪೆಷಲ್ ಆಗಿರೋ ಬಿರಿಯಾನಿ ಸಿಗೋ ಜಾಗ ಕರ್ಕೊಂಡ್ ಬಂದಿದ್ದೀವಿ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ 4 ಗಂಟೆಗೆ ಸ್ಟಾರ್ಟ್ ಆಗುವಂತ ಜಾಗ ಯಾವ್ದಪ್ಪ ಅಂದ್ರೆ ದಿ ಮಸಾಲಾ ಕ್ರೇಜ್ ಅಂತ. ಹೌದು, ಮಸಾಲಾ ಕ್ರೇಜು. ಇಲ್ಲಿ ಇರೋ ಜನರಿಗೆ ಈ ಬಿರಿಯಾನಿ ಅಂದ್ರೆ ಒಂಥರ ಕ್ರೇಜು. ಯಾಕೆ ಗೊತ್ತಾ? ಇಲ್ಲಿ ಸಿಗೋ ಬಿರಿಯಾನಿಗೆ ಇವರು ಗೋಡಂಬಿ ಹಾಕ್ತಾರೆ. ಗೋಡಂಬಿ ಬಿರಿಯಾನಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲೂ ಸಿಗಲ್ಲ, ಇಲ್ಲೇ ಬರ್ಬೇಕು ಮಸಾಲಾ ಕ್ರೇಜ್ಗೆ. ಅಡ್ರೆಸ್ ಹೇಳ್ತೀನಿ ಕೇಳ್ಕೊಳ್ಳಿ. ಲಗೆರೆ ರಿಂಗ್ ರೋಡ್ ಇಂದ ಸರ್ವಿಸ್ ರೋಡ್ಗೆ ಬಂದ್ರೆ HP ಪೆಟ್ರೋಲ್ ಬಂಕ್ ಹತ್ರನೇ ಬರುತ್ತೆ. ಇದು ಲಗೆರೆ ರಿಂಗ್ ರೋಡ್ ಸರ್ವಿಸ್ ರೋಡ್ಗೆ ಬಂದ್ರೆ HP ಪೆಟ್ರೋಲ್ ಬಂಕ್ ಹತ್ರನೇ ಮಸಾಲಾ ಕ್ರೇಜ್ ಅಂತ. ಸೊ ಕ್ರೇಜಿ ಆಗಿರುವಂತ ಬಿರಿಯಾನಿ ತಿನ್ನೋಣ, ಜನ ಜಾಸ್ತಿ ಇದ್ದಾರೆ. ಸೊ ಇಲ್ಲಿ ಬಂದು ನಿಮ್ಗೆ 4 AM ಇಂದ ಬಿರಿಯಾನಿ ಸಿಗುತ್ತೆ. ಬರೀ ಸ್ಯಾಟರ್ಡೆ ಸಂಡೇಸ್ ಅಲ್ಲಿ ನಿಮ್ಗೆ 4 AM ಅರ್ಲಿ ಮಾರ್ನಿಂಗ್ ಸಿಗುತ್ತೆ. ಬೇರೆ ದಿನಗಳಲ್ಲಿ 6:30 ಇಂದಾನೆ ಕೂಡ ಸ್ಟಾರ್ಟ್ ಆಗುತ್ತೆ ಬಿರಿಯಾನಿ. ಜೊತೆಗೆ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಬಿರಿಯಾನಿ ಕೂಡ ಸ್ಪೆಷಲ್. ಅದ್ರ ಜೊತೆಗೆ ಇವರು ಒತ್ತು ಶಾವಿಗೆ ಕೊಡ್ತಾರೆ, ನಾಟಿ ಕೋಳಿ ಸಾರಿನ ಜೊತೆ. ನೀರ್ ದೋಸೆ ವಿತ್ ಇದ್ಕಿದ್ ಬೇಳೆ ಕೈಮಾ ಗೊಜ್ಜು. ಇಲ್ಲೇ ನೋಡ್ತಾ ಇರ್ಬೋದು ನೀವು, ಬಿರಿಯಾನಿ ಸರ್ವ್ ಆಗ್ತಾನೆ ಇರುತ್ತೆ. ಇದ್ಕಿದ್ ಬೇಳೆ ಕೈಮಾ ಗೊಜ್ಜಿನ ಜೊತೆ ನೀರ್ ದೋಸೆ ತಿಂತಾ ಇದ್ರೆ ಹೇಗಿರ್ಬೋದು ನೋಡೋಣವಾ. ಅದೇ ರೀತಿ ಒತ್ತು ಶಾವಿಗೆ ಮತ್ತೆ ಮಟನ್ ನಲ್ಲಿ ಫ್ರೈ ಅಂತ ಕೊಡ್ತಾರೆ, ನಲ್ಲಿ ಮೂಳೆ ಫ್ರೈ, ಅದು ಕೂಡ ತಿನ್ನೋಣ. ಅದ್ರ ಜೊತೆಗೆ ವೆರೈಟೀಸ್ ಆಫ್ ಸ್ಟಾರ್ಟರ್ಸು, ಬೋಟಿ, ಅದು ಇದು, ಚಿಕನ್ ಅಲ್ಲಿ ಕಬಾಬು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸೊ ಜಾಗ ಚಿಕ್ಕದಾದರೂ ಘಮ ಘಮ ಅಂತ ಇದೆ, ಟೇಸ್ಟ್ ದೊಡ್ಡದು. ಟೇಸ್ಟೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಲ್ಲ. ಸೊ ಬನ್ನಿ, ಹಾಗಾದ್ರೆ ನಾವು ಒಂದಷ್ಟು ಡಿಶ್ನ ನೋಡೋಣ, ಹೇಗೆ ಪ್ರಿಪೇರ್ ಮಾಡ್ತಾರೆ, ಹೇಗಿರುತ್ತೆ ಟೇಸ್ಟ್, ಪ್ರತಿಯೊಂದು ತಿಂದು ಹೇಗಿದೆ ಅಂತ ನೋಡೋಣ. ಸೊ ನೀವೇನಾದ್ರೂ ಲಗೇರೆ ಸುತ್ತಮುತ್ತ ಇದ್ರೆ ಪ್ಲಾನ್ ಮಾಡ್ಕೊಳ್ಳಿ ಮಸಾಲಾ ಕ್ರೇಜ್ಗೆ. ಬನ್ನಿ ಒಳಗೋಗೋಣ. ಸೊ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ. ಫಸ್ಟ್ ಆಫ್ ಆಲ್ ಇವ್ರು ಪ್ರೆಸೆಂಟ್ ಮಾಡಿರೋ ರೀತಿನೇ ಚೆನ್ನಾಗಿದೆ. ಬಕೆಟಲ್ಲಿ ನಾವು ಕಾಲು ಸೂಪ್ ಕೊಟ್ಟಿದ್ದಾರೆ, ನನಗೆ ಭಾರಿ ಇಷ್ಟ ಆಯಿತು. ಸೊ ಕಾಲು ಒಳಗಡೆ ಆಹಾ ಸೂಪರ್ ಆಗಿದೆ. ಸೊ ಫಸ್ಟ್ ಕಾಲು ತಿನ್ನೋಬಿಡೋಣ ಹೇಗಿದೆ ಅಂತ. ಚೀರ್ಸ್. ಫುಲ್ ಸ್ಮೂತ್ ಆಗಿದೆ ಕಾಲು, ಸಖತ್ ಸ್ಮೂತ್ ಆಗಿದೆ ಕಾಲು ಮಾತ್ರ. ಆಮೇಲೆ ಲೈಟಾಗಿ ಹುಳಿ ಅಂಶ ಇರುತ್ತಲ್ಲ, ಮತ್ತೆ ಖಾರ ಎಲ್ಲ ಸಖತ್ ಥರ ಖಾರವಾಗಿ ಸಖತ್ತಾಗಿದೆ. ಆಹಾ, ಮಾತಾಡ್ಕೊಂಡೆ ತಿಂತಾ ಇದ್ದೀನಿ. ಸೊ ಕಾಲು ಸೂಪು ಬಕೆಟ್, ನೀವು ಗ್ಲಾಸಲ್ಲಿ ಕಾಲು ಸೂಪ್ ಕುಡಿಯೋದು ನೋಡಿದ್ದೀರಾ? ಅಂದರೆ ಯಾವತ್ತಾದ್ರೂ ಬಕೆಟೇ ಕಾಲು ಸೂಪ್ ಕುಡಿಯೋದು ನೋಡಿದ್ದೀರಾ? ಬಕೆಟಲ್ಲೇ ಇವಾಗ ಕುಡಿತೀನಿ ನಾನು. ಮ್ಯಾನ್, ಸಖತ್ ಕಾಲು ಸೂಪ್ ಮಾತ್ರ ಇದು ಸೂಪರ್ಬ್ ಆಗಿದೆ. ಯೂಶಲಿ ನಾನು ಸುಮಾರು ಕಡೆ ಹೋದಾಗ ಕಾಲು ಸೂಪು ಒಂದು ಸ್ವಲ್ಪ ಸಪ್ಪೆ ಇರುತ್ತೆ, ಬಟ್ ಇಲ್ಲಿ ಮಾತ್ರ ಇವ್ರು ಹಾಕಿರೋ ಸೊಪ್ಪು ಬರುತ್ತಲ್ಲ, ಅದೇನು ಸೊಪ್ಪು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬಟ್ ಆ ಸೊಪ್ಪಿನ ಫ್ಲೇವರ್ ಇದೆ. ಮತ್ತೆ ಒಂಥರ ಹುಳಿಯಾಗಿ ಸಖತ್ತಾಗಿದೆ. ನನಗೆ ಕಾಲು ಸೂಪ್ ಒಂದು ತುಂಬ ಇಷ್ಟ ಆಯಿತು. ಪ್ರೆಸೆಂಟೇಷನ್ನು ಚೆನ್ನಾಗಿದೆ. ಚಿಯರ್ಸ್. ಕಾಲು ಸೂಪ್ ಕುಡಿಯೋದು ಮರೆಯಲೇಬೇಡಿ. ದಿನ ಸಿಗುತ್ತೆ ಕಾಲು ಸೂಪು. ಸೊ ಯಾವಾಗ ಬಂದರೂ ನಿಮಗೆ ಕಾಲು ಸೂಪ್ ಅವೈಲೇಬಲ್ ಇರುತ್ತೆ. ಚಿಯರ್ಸ್. ಮಸ್ತಿದೆ. ಸೊ ಬನ್ನಿ, ಇವಾಗ ಮಲ್ಲಿಗೆ ಇಡ್ಲಿ ಇದೆ, ಅದೇಗಿದೆ ನೋಡೋಣ. ಮಲ್ಲಿಗೆ ಇಡ್ಲಿ ನೋಡ್ತಾ ಇರ್ಬೋದು, ಒಂಥರ ಸಾಫ್ಟೆಸ್ಟ್ ಮಲ್ಲಿಗೆ ಇಡ್ಲಿ ನೋಡಿ ಯಾವ ಥರ ಇದೆ ಮಲ್ಲಿಗೆ ಇಡ್ಲಿ. ಆಹಾ, ಇದಕ್ಕೆ ಶೇರ್ವಾ ಕೊಡ್ತಾರೆ. ಶೇರ್ವಾಲಿ ಡಿಪ್ ಮಾಡಿ ನಿಮಗೋಸ್ಕರ ಒಂದು ಬಿಗ್ ಬೈಟೇ ಹೋಗ್ಬಿಡ್ಬೇಕಿದು. ಸಾಕಾಗಿದೆ. ಮಲ್ಲಿಗೆ ಇಡ್ಲಿ ಹೆಸರಿಗೆ ತಕ್ಕಂತೆ ಸಾಫ್ಟ್ ಆಗಿ ಮಲ್ಲಿಗೆ ಹೂವಿನಂಥ ಇಡ್ಲಿ, ಅದ್ರ ಜೊತೆಗೆ ಶೇರ್ವಾ ಕೊಡ್ತಾರೆ. ಸೊ ಇದಕ್ಕೆ ನಾಟಿ ಕೋಳಿ ಸಾರು ಕೊಡ್ತಾರೆ, ಆಮೇಲೆ
ಇದಕ್ಕಿದ ಬೇಳೆ ಕೈಮಾ ಅದು ಕೂಡ ಕೊಡ್ತಾರೆ. ಸೊ ಇಲ್ಲೇ ಇದೆ ನೋಡಿ ಕೈಮಾ. ಸೊ ಇದಕ್ಕಿದ ಬೇಳೆ ಕೈಮಾಲು ಕೂಡ ನಾನೊಂದು ಡಿಪ್ ಮಾಡಿ ತಿನ್ನಲೇಬೇಕು ಗುರು. ಇದಕ್ಕಿದ ಬೇಳೆ ಕೈಮಾಲಿ ಮಲ್ಲಿಗೆ ಇಡ್ಲಿ. ಅಬ್ಬಬ್ಬಬ್ಬ, ಎಂಥ ರುಚಿ, ಎಂಥ ರುಚಿ, ಸೂಪರ್ ರುಚಿ. ಸೊ ಮಲ್ಲಿಗೆ ಇಡ್ಲಿನೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಚೆನ್ನಾಗಿದೆ. ಟೇಬಲ್ ತುಂಬ ತುಂಬಿಸಿದ್ದಾರೆ. ನನ್ನ ಹತ್ರನೇ ಚಿಕನ್ ಬಿರಿಯಾನಿ ಇದೆ, ಹೇಗಿದೆ ನೋಡೋಣವಾ ಬನ್ನಿ ಹತ್ರ. ಸೊ ಚಿಕನ್ ಬಿರಿಯಾನಿ ಕೂಡ ಕೊಟ್ಟಿದ್ದಾರೆ, ನಾಟಿ ಸ್ಟೈಲು ಕಂಪ್ಲೀಟ್ಲಿ. ಸೊ ಪ್ರೆಸೆಂಟ್ ಮಾಡಿರೋ ರೀತಿನೂ ಚೆನ್ನಾಗಿದೆ. ಚಿಕನ್ ಪೀಸು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಫುಲ್ಲು ಫ್ರೆಶ್ ಚಿಕನ್ನು. ಸೊ ಇದು ಬಂದು ನಿಮಗೆ ಮಾರ್ನಿಂಗ್ 4 o'clockಗೆ ಸ್ಟಾರ್ಟ್ ಆಗುತ್ತೆ. ಸ್ಯಾಟರ್ಡೇಸು ಸಂಡೇಸಲ್ಲಿ, ನಾರ್ಮಲ್ ಡೇಸಲ್ಲಿ 6 o'clock ಸ್ಟಾರ್ಟ್ ಆಗುತ್ತೆ. ಪೀಸ್ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಬನ್ನಿ ಒಂದು ಬಿಗ್ ಬೈಟ್ ಹೋಗ್ಬಿಡೋಣ. ಸೊ ಚಿಯರ್ಸ್. ಚೆನ್ನಾಗಿದೆ ಚಿಕನ್ ಬಿರಿಯಾನಿನೂ ಅಷ್ಟೇ. ಮಾತೇ ಇಲ್ಲ, ಮಾತೇ ಬರ್ತಾ ಇಲ್ಲ. ಅಗಿತಾನೆ ಇರಬೇಕು, ತಿಂತಾನೆ ಇರಬೇಕು ಅನಿಸುತ್ತೆ. ಮಧ್ಯದಲ್ಲಿ ಮಾತಾಡಿದ್ರೆ ಒಂಥರ ಟೇಸ್ಟು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಆ ಥರ ಇದೆ. ಒಂಥರ ಲೈಕ್ ಮಿಂಟ್ ಫ್ಲೇವರ್ ಬರುತ್ತೆ. ಇದು ಮಿಂಟ್ ಫ್ಲೇವರ್ ಬರುತ್ತೆ, ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಆಗಿದೆ. ಚಿಕನ್ ಸಾಫ್ಟ್ ಆಗಿದೆ ಗುರು. ಚಿಕನ್ ನೀವು ಜಾಸ್ತಿ ಅಗಿಯೋವಂಥ ಅವಶ್ಯಕತೆ ಇಲ್ಲ, ಈಸಿಯಾಗಿ ಅಗಿಬೋದು. ಒಂಥರ ಕಂಪ್ಲೀಟ್ಲಿ ಆ ಕ್ಯಾಶುನಟ್ ಫ್ಲೇವರು, ಅಂದರೆ ಇದು ಗೋಡಂಬಿ ಫ್ಲೇವರಲ್ಲಿ ಮಾಡಿದ್ದಾರೆ, ಸಗದಾಗಿದೆ. ಮಟನ್ ಬಿರಿಯಾನಿ ಇದೆ, ಹೇಗಿದೆ ನೋಡೋಣ ಬನ್ನಿ. ಸೊ ಮಟನ್ ಬಿರಿಯಾನಿ ಇದು ಬಂದು ಇದು ಕಾಜು ಮಟನ್ ಬಿರಿಯಾನಿ ಅನ್ಬೋದು, ಅಥವಾ ಗೋಡಂಬಿ ಮಟನ್ ಬಿರಿಯಾನಿ ಅನ್ಬೋದು. ಗೋಡಂಬಿ ಎಲ್ಲ ಹಾಕಿರ್ತಾರೆ. ಸೊ ಪೀಸಸ್ ಕೂಡ ಅಷ್ಟೇ ಗುರು. ವಾ 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 ವಾಟ್ ಎ ಪೀಸಸ್ ಮ್ಯಾನ್. ಪೀಸೇ ತಿನ್ಬಿಡೋಣ ಫಸ್ಟು. ಚಿಯರ್ಸ್. ಪೀಸು ಬೆಣ್ಣೆ ಥರ ಇದೆ, ಅಗಿತಾ ಇದ್ರೆ ಒಳ್ಳೆ ಜ್ಯೂಸಿಯಾಗಿ ಬಾಯಿ ತುಂಬ ಹಡ್ಕೊಳ್ತಾ ಇದೆ. ಎಳೆ ಮಾಂಸ ಈಸಿಯಾಗಿ ಅದು ತಿನ್ಬೋದು. ರೈಸು ವಿತ್ ಗೋಡಂಬಿ ಹೇಗಿದೆ ನೋಡೋಣ. ಒಂದು ದೊಡ್ಡ ಬೈಟ್. ಚಿಯರ್ಸ್. ಗೋಡಂಬಿ ಕೂಡ ಅಷ್ಟೇ. ವಾವ್, ಚೆನ್ನಾಗಿದೆ. ಒಂಥರ ಹೆಂಗೆ ಅಂದರೆ ಮಟನ್ ಫ್ಲೇವರು ಮತ್ತು ಆ ಗೋಡಂಬಿ ಫ್ಲೇವರು ಎರಡು ಮಿಕ್ಸ್ ಆಗಿದೆ. ಆಮೇಲೆ ಒಂಥರ ಸೂಪರ್ ಟೇಸ್ಟ್. ಆ ಮಟನಲ್ಲಿರುವಂಥ ಜಿಡ್ಡಂಶ ಫುಲ್ಲು ಹರಡಿದೆ, ರೈಸ್ ಪೂರ್ತಿ ಹರಡಿದೆ. ಆ್ಯಂಡ್ ಮಿಂಟ್ ಫ್ಲೇವರ್ ಕೂಡ ಲೈಟಾಗಿ ಬರುತ್ತೆ. ಸೊ ಇವ್ರು ಪ್ರೆಸೆಂಟ್ ಮಾಡೋ ರೀತಿನೂ ಕೂಡ ಅಷ್ಟೇ, ಈ ಥರ ಪ್ಲೇಟಲ್ಲಿ, ಅಡಿಕೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾರಲ್ಲ, ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ತಿಂತಾನೆ ಇರಬೇಕು ಅನಿಸುತ್ತೆ. ಚೆನ್ನಾಗಿತ್ತು. ಸೊ ಈಗ ನೆಕ್ಸ್ಟ್ ಡಿಶ್ಶು ಒತ್ತು ಶಾವಿಗೆ ಅಂತಾರೆ. ಬನ್ನಿ ತಿನ್ನೋಣ ಹೇಗಿದೆ ಅಂತ. ಈಗ ನಮ್ಮ ಮುಂದೆ ಒತ್ತು ಶಾವಿಗೆ ಇದೆ ಮತ್ತು ನೀರು ದೋಸೆ ಇದೆ. ಆಹಾ, ನೀರು ದೋಸೆ ಈ ಥರ ಮುಳುಗಿಸಿ ಈ ಥರ ಎತ್ತಿ ತಿಂತಾ ಇದ್ರೆ ಮಜಾನೇ ಬೇರೆ. ಚೆನ್ನಾಗಿದೆ. ನೀರು ದೋಸೆ ಫುಲ್ಲು ಸಾಫ್ಟು, ಸೂಪರ್ ಟೇಸ್ಟು. ಮಟನ್ ಶೇರ್ವಾಲಿ ಸ್ವಲ್ಪ ಲೈಟಾಗಿ ಖಾರದ ಅಂಶ ಜಾಸ್ತಿ ಇದೆ. ಸೊ ನೀರು ದೋಸೆಗೆ ಸೂಪರ್ ಆಗಿತ್ತು ಕಾಂಬಿನೇಷನ್ನು. ಒತ್ತು ಶಾವಿಗೆ ಇದೆ, ಅದು ಮಟನ್ ಶೇರ್ವಾ ಮತ್ತು ಇದಕ್ಕಿದ ಬೇಳೆ ಗೊಜ್ಜು ಎರಡರಲ್ಲೂ ತಿನ್ನೋಣ ಬನ್ನಿ. ಸ್ವಲ್ಪ ಶೇರ್ವಾ ಹಾಕೊಂಬಿಡೋಣ. ಸ್ವಲ್ಪ ಶೇರ್ವಾ ಹಾಕ್ಕೊಂಡು ಒತ್ತು ಶಾವಿಗೆ. ಚಿಯರ್ಸ್. ಚೆನ್ನಾಗಿದೆ, ಸೂಪರ್ ಟೇಸ್ಟು. ಒತ್ತು ಶಾವಿಗೆ ಮತ್ತು ಮಟನ್ ಶೇರ್ವಾ ಎರಡೂ ಅಷ್ಟೇ ಒಳ್ಳೆ ಕಾಂಬಿನೇಷನ್ನು. ಆದರೆ ನಾನು ಈ ಇದಕ್ಕಿದ ಬೇಳೆ ಗೊಜ್ಜೇನಿದೆಯಲ್ಲ, ಇದರಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆಹಾ ಆಹಾ, ಈ ಇದಕ್ಕಿದ ಬೇಳೆ ಗೊಜ್ಜು ಹಾಕೊಂಡ್ಬಿಟ್ಟು ಒತ್ತು ಶಾವಿಗೆ ತಿಂತಾಯಿದ್ರೆ ಅದರಲ್ಲಿರೋ ಮಜಾ ಬೇರೆನೇ ಲೆವೆಲಲ್ಲಿರುತ್ತೆ. ಈ ಥರ ತಿನ್ನಬೇಕು ಒತ್ತು ಶಾವಿಗೆ. ಅದ್ಭುತ. ಒತ್ತು ಶಾವಿಗೆಗೆ ಇದಕ್ಕಿದ ಬೇಳೆ ಮಸಾಲ ಇದೆಯಲ್ಲ, ಇದು ಗುರು ಕಾಂಬಿನೇಷನ್. ಅಂದರೆ ನೀವು ಬಂದರೆ ಒತ್ತು ಶಾವಿಗೆ, ಇದಕ್ಕಿದ ಬೇಳೆ ಮಸಾಲ,
ನೀರು ದೋಸೆ ಇದೆಲ್ಲ ಮಿಕ್ಸೇ ಮಾಡಿಬಿಡಿ, ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ದೋಸೆ ಕೊಟ್ಟಿದ್ದಾರೆ, ದೋಸೆನೂ ತಿನ್ನೋಣ ಬನ್ನಿ. ದೋಸೆನೂ ಅಷ್ಟೇ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ದೋಸೆ. ಇದು ಕೂಡ ಶೇರ್ವಾಲ್ ತೊಗೋತೀನಿ, ಜಾಸ್ತಿ ತೊಗೋತೀನಿ. ಬಿಗ್ ಬೈಟ್ ಹೋಗೋಣ. ಚೇರ್ಸ್. ಟೇಸ್ಟಿ ಆಗಿದೆ. ಏನು ಗೊತ್ತಾ, ದೋಸೆಯಲ್ಲಿ ತುಂಬಾ ಫ್ಲಫಿ ಆಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಇದು ಕೂಡ ಅಗ್ದಿ ನುಂಗ್ಬಿಟ್ಟೆ ನಾನು, ತುಂಬ ಸಾಫ್ಟ್ ಆಗಿದೆ, ಈಸಿಯಾಗಿ ಅಗ್ದಿ ನುಂಗ್ಬೋದು. ಖಾರವಾದಂಥ ಶೇರ್ವಾಲಿ ಸೂಪರ್ ಟೇಸ್ಟು. ನಾನು ಕಣ್ಣು ಕುಗ್ತಿರೋದು ಯಾವುದು ಗೊತ್ತಾ ಆವಾಗಲಿಂದ, ಈ ಎರಡು ಡಿಶಲ್ಲಿ ಮೊದಲನೇದಾಗಿ ನನ್ನ ಕಣ್ಣು ಕುಗ್ತಾ ಇರೋದು ಇದು ಕರಿಬೇವು ಚಿಕನ್ ಅಂತ. ಇದು ಬೆಳ್ಳುಳ್ಳಿ ಕಬಾಬ್ ಥರ ಇದು ಕರಿಬೇವು ಚಿಕನ್ ಫುಲ್ಲು ಕರಿಬೇವು ಹಾಕಿರ್ತಾರೆ, ಒಂಥರ ಮೇಲ್ಗಡೆ ಫುಲ್ಲು ಕರಿಬೇವು ಗುರು. ಇದು ಹೇಗಿರ್ಬೋದೋ ಏನೋ, ನಾನಂತೂ ದೊಡ್ಡದಾಗಿ ಒಂದು ಬೈಟ್ ಹೋಗ್ತೀನಿ ಈಗ. ಇದ್ರಲ್ಲಿ ಬರೀ ಕರಿಬೇವು ಮಾತ್ರ ಅಲ್ಲ, ಲೈಟಾಗಿ ಆ ಪೆಪ್ಪರ್ ಫ್ಲೇವರ್ ಬರುತ್ತೆ, ಪೆಪ್ಪರ್ ಎಲ್ಲ ಹಾಕಿರ್ತಾರೆ. ಆಮೇಲೆ ಈ ಕರಿಬೇವಿನ ಸೊಪ್ಪನ್ನ ಏನು ಮಾಡ್ತಾರೆ, ದೊಡ್ಡದಾಗೂ ಹಾಕ್ತಾರೆ, ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕಿದ್ದಾರೆ. ಅದ್ರದ್ದು ಟೇಸ್ಟು ಖಾರ ಬರ್ತಾ ಇದೆ. ಆ್ಯಕ್ಚುಲಿ ಇದು ಪೆಪ್ಪರ್ದು ಖಾರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಕರಿಬೇವುದೇ ಫ್ಲೇವರು, ಕಂಪ್ಲೀಟ್ ಕರಿಬೇವಿನ ಫ್ಲೇವರ್ ಇರುತ್ತೆ, ಪೆಪ್ಪರ್ ಫ್ಲೇವರ್ ಕೂಡ ಇರುತ್ತೆ. ಅದರಲ್ಲೂ ಒಂಥರ ಇವ್ರದೇ ಒಂದು ಮ್ಯಾಜಿಕ್ ಮಸಾಲ ಹಾಕಿ ಮಾಡಿದ್ದಾರೆ. ಕ್ಲೀನಾಗಿ ಬೆಂದಿರೋದ್ರಿಂದ ಅಗಿಬೇಕಾದ್ರೆ ನಿಮಗೆ ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಸ್ಟಾರ್ಟರ್ಸ್ ಟ್ರೈ ಮಾಡಬೇಕಂದ್ರೆ ಇವರ ಸ್ಪೆಷಲ್ ಡಿಶ್ ಆದಂಥ ಕರಿಬೇವು ಚಿಕನ್ನ ಟ್ರೈ ಮಾಡಿ, ಅದ್ಭುತವಾಗಿದೆ. ಸೊ ನೆಕ್ಸ್ಟು ಮಟನ್ ನಲ್ಲಿ ಫ್ರೈ ಅಂತ ಗುರು, ಅದೇ ನನಗೆ ಅವಾಗ್ಲಿಂದ ಕಣ್ಣು ಕುಗ್ತಾ ಇದ್ದಿದ್ದು. ಬನ್ನಿ ಬೇಗ ಟ್ರೈ ಮಾಡೋಣ. ಸ್ನೇಹಿತರೆ, ಮಟನ್ ನಲ್ಲಿ ಫ್ರೈ ಅಂತ ಗುರು ಇದು. ನಲ್ಲಿ ಮೂಳೆ ಸುತ್ತ ಮಾಂಸ ಅಂಟ್ಕೊಂಡ್ಬಿಟ್ಟಿದೆ. ಬನ್ನಿ ಇದು ಹೇಗಿದೆ ಅಂತ ನೋಡೋಣ ಇವಾಗ ತಿಂದು. ಮಟನ್ ನಲ್ಲಿ ಫ್ರೈಯು ಅಷ್ಟೇ ಒಂಥರ ಖಾರವಾಗಿ ಒಂಥರ ಹಸಿಮೆಣಸಿನ್ಕಾಯಿ ಫ್ಲೇವರ್ ಇದು ಬರ್ತಾ ಇದೆ. ಹಸಿಮೆಣಸಿನ್ಕಾಯಿ ಹಾಕಿ ಇವ್ರದೇ ಆದಂಥ ಮಸಾಲಾಸ್ ಎಲ್ಲ ಹಾಕ್ಬಿಟ್ಟು ಖಾರವಾಗಿ ಮಾಡಿದ್ದಾರೆ. ನಲ್ಲಿ ಫ್ರೈ ಕೂಡ ಅಷ್ಟೇ, ಬಂದಾಗ ಮಿಸ್ ಮಾಡದೆ ತಿನ್ನಿ. ಒಂಥರ ಕೆಂಪು, ನೋಡೋಕ್ಕೆ ಒಂಥರ ಸಖತ್ತಾಗಿದೆ, ತಿನ್ನೋದು ಕೂಡ ಅಷ್ಟೇ ಮಜಾ ಬರುತ್ತೆ. ಸೊ ಚೆನ್ನಾಗಿತ್ತು. ಸೊ ನಲ್ಲಿ ಫ್ರೈ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಒಂದು ನಲ್ಲಿ ಫ್ರೈ ಒಂದಿಗೆ ನಮ್ಮ ಇವತ್ತಿನ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ ಸ್ನೇಹಿತರೆ. ಸೊ ಡಿಶಸ್ ಎಲ್ಲ ತಿಂದಾಯಿತು, ತುಂಬಾ ಚೆನ್ನಾಗಿತ್ತು. ದೋಸೆ ಫ್ಲಫಿ ಆಗಿತ್ತು, ಚಿಕನ್ ಮತ್ತು ಮಟನ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಸೂಪರ್ ಆಗಿತ್ತು. ನಲ್ಲಿ ಫ್ರೈ ಮಿಸ್ಸೇ ಮಾಡಬಾರ್ದು. ಕಾಲ್ ಸೂಪ್ ಅಂತೂ ನನಗೆ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಆ್ಯಂಡ್ ಆಬ್ವಿಯಸ್ಲಿ ಒತ್ತು ಶಾವಿಗೆ, ಇಕ್ಕಿದ ಬೇಳೆ ಗೊಜ್ಜು, ಆಮೇಲೆ ನೀರು ದೋಸೆ, ಪ್ರತಿಯೊಂದು ಅಷ್ಟೇ. ಮಲ್ಲಿಗೆ ಇಡ್ಲಿನೂ ಅಷ್ಟೇ ಸಾಫ್ಟ್ ಆಗಿ ಸಖತ್ತಾಗಿತ್ತು. ಇನ್ನು ಇವ್ರದ್ದು ತುಂಬ ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸ್ ಕೂಡ. ಅಡ್ರೆಸ್ಸು ಗೊತ್ತಲ್ಲ ನಿಮಗೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಲಗೇರೆ ರಿಂಗ್ ರೋಡು ಸರ್ವಿಸ್ ರೋಡಲ್ಲಿ ಬಂದರೆ ಮಸಾಲಾ ಕ್ರೇಜ್ ಅಂತ ಸಿಗುತ್ತೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನನ್ನ ಪೇಜ್ನ, ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಓಕೆನಾ? ಸೊ ಇದೇ ಥರ ಒಳ್ಳೆ ವಿಡಿಯೋಗೆ ನೋಡ್ತಾ ಇರ್ರಿ ಶ್ರೇಯೂಸ್ ಕೆಫೆ. ಸೊ ಹಾಗಾದರೆ ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.